ಇವತ್ತೊಂದು ಹೊಸ ವೇರಿಯೇಷನ್ ಟ್ರೈ ಮಾಡಿದೆ ಗುರು. ಡೇ 196 ಆಫ್ ಫಿಟ್ನೆಸ್ ಬ್ಲಾಗ್. ಹೊರಗಡೆ ಮಳೆ ಆಗ್ತಿರುವಾಗ ಒಳಗಡೆ ಬಿಸಿ ಬಿಸಿ ಕಾಫಿ ಕುಡಿಯಕ್ ಒಂದ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಗುರು. ಆಸ್ ಯೂಶುವಲ್ ಮಾರ್ನಿಂಗ್ ಬೇಗ ಎದ್ದು ಕಾಫಿ ಕುಡಿದು ಜಿಮ್ಮಿಗೆ ಬಂದು ವಾರ್ಮ್ ಅಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ ಬ್ಯಾಕ್ ಡೇ. ಯಾಕೋ ಇವತ್ ಬಾಳ್ ದಿನದ ಮೇಲೆ ಸ್ಲೀವ್ಲೆಸ್ ಹಾಕೊಂಡ್ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಹಾಕೊಂಡ್ ಹೋದೆ. ನಾನ್ ಆಕ್ಚುಲಿ ಈ ವೇರಿಯೇಷನ್ ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದ್ದೆ. ಇವತ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಮಾತ್ರ ಎಫೆಕ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ನೀವು ಇದನ್ನ ನಿಮ್ ವರ್ಕೌಟ್ ರೊಟೀನ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನ್ ಸಜೆಸ್ಟ್ ಮಾಡ್ತೀನಿ. ನಾನ್ ಯಾಕೆ ವರ್ಕೌಟ್ ಮಿಡಲ್ಲೇ ಪೋಸಿಂಗ್ ಮಾಡೋದು ಅಂತ ಹೇಳಿದ್ರೆ, ಒಂದೊಂದು ಎಕ್ಸರ್ಸೈಸ್ ಅಲ್ಲಿ ಸ್ಟ್ರೆಚಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಆ ಎಕ್ಸರ್ಸೈಸ್ ನಂತರ ನೀವು ಪೋಸಿಂಗ್ ಮಾಡಿದ್ರೆ ನಿಮ್ ಲ್ಯಾಟ್ಸ್ ಬಹಳ ವೈಡ್ ಆಗಿ ಓಪನ್ ಆಗುತ್ತೆ. ಮಗಂದ್ ಇವತ್ತು ಅದ್ ನನ್ ಕಾರ್ಡಿಯೋ ಸೆಕ್ಷನ್ ಗೆ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ಗುರು. ಹೋಗಿ ಸ್ಪೀಡ್ ಅಲ್ಲಿ ಕಾರ್ಡಿಯೋ ಮಾಡ್ತಾ ಇದ್ದೀನಿ, ಸಡನ್ ಆಗಿ ಕರೆಂಟ್ ಹೋಗಿ ಮಷಿನ್ ಸ್ಟಾಪ್ ಆಗ್ಬಿಡೋದ. ಜೀವ ಒಂದ್ ಸೆಕೆಂಡ್ ಬಾಯಿಗೆ ಬಂದಿತ್ತು, ಸ್ವರ್ಗ ರಪ್ಪ ಅಂತೇಳಿ ಪಾಸ್ ಆಯ್ತು. ಸಾಯಂಕಾಲ ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಣ್ಣನ್ ಗ್ಯಾರೇಜ್ ಕರ್ಕೊಂಡ್ ಹೋಗಿದ್ವಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಮನೆಗ್ ಬಂದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.